ಹೌದ್ರಿಪ್ಪ. ಆ ಮುಂದ ನಂದಿ ಹಿಂದ ತಂದಿ ಬಯಲು ಮುತ್ತಾಚಿದ್ನ ಸಂಗಡ ಕರ್ಕೊಂಡು ಮೂಲಪೀಠ ಮುಮ್ಮೆಟ್ಟ ಗುಡ್ಡದಲ್ಲಿ ಆಸನಾಗಿ ಕೂತಿರ್ತಕ್ಕಂತ ಯಾರಿಪ್ಪ ನನ್ನಪ್ಪ? ಆ ಮುಳ್ಳ ಹಾಸಿಗೆ ಮಾಡಿ ಕಲ್ಲ ಗದ್ದಿಗೆ ಮಾಡಿ ಹಗ್ಗ ಕೋಲ ಇಲ್ಲದೆ ಅಂತರ್ಲೆ ಕಂಬಳಿ ಡೇರೆ ಹೊಡೆದ ನನ್ನಪ್ಪ ಯೋಗಿನಾದ ಮೋಗ ಸಿದ್ದೇಶ್ವರ. ಹೌದು. ಆ ಯೋಗಿನಾದ ಮೋಗ ಸಿದ್ದೇಶ್ವರ ಪಾದ ಪದ್ಮಗಳಲ್ಲಿ ಅನಂತ ಕೋಟಿ ಭಕ್ತಿ ಪ್ರಣಾಮಗಳನ್ನು ಹೇಳಿ ಹೌದ್ರಿಪ್ಪ. ಯಾವ ಕಾಡಿದ ಗುರುವಿಗೆ ಬೇಡಿದನ್ನ ತಂದ ಊಟ ಮಾಡಿಸಿರ್ತಕ್ಕಂತ ಇವ್ರು ಯಾರಿಪ್ಪ? ಆ ಹುಲಜಂತಿ ಗ್ರಾಮದಲ್ಲಿ ಒಬ್ಬಲಿ ವನದಲ್ಲಿ ವಾಸ ಮಾಡಿರ್ತಕ್ಕಂತ ನನ್ನಪ್ಪ ಹೌದು. ಆ ಮಾಲಿಂಗೇಶ್ವರ ಪಾದಕ್ಕೂ ಕೂಡ ಅನಂತ ಕೋಟಿ ಭಕ್ತಿ ಪ್ರಣಾಮಗಳನ್ನು ಹೇಳುತ್ತಾ ಸಲ್ಲಿಸುತ್ತ ಹಾಲಮತ್ತಕ್ಕೆ ಮೂಲ ಗುರುವಾಗಿರ್ತಕ್ಕಂತ ರೇವಣ ಸಿದ್ದೇಶ್ವರ ಆಯ್ತು, ಬೀರ್ಲಿಂಗೇಶ್ವರ ಆಯ್ತು, ಇಲ್ಲಿ ಆಸನಾಗಿರ್ತಕ್ಕಂಥ ಯಾವ ಯಲಪಾರಟ್ಟಿ ಗ್ರಾಮದ ಅರಣ್ಯ ಸಿದ್ಧ ಮಲಕಾರಿ ಸಿದ್ದೇಶ್ವರ ಪಾದ ಪದ್ಮಗಳಲ್ಲಿ ಅನಂತ ಕೋಟಿ ಭಕ್ತಿ ಪ್ರಣಾಮಗಳನ್ನು ಹೇಳುತ್ತಾ ಇಲ್ಲಿ ಕೂಡಿರ್ತಕ್ಕಂಥ ಅವರಿವರ ಅನ್ನದೇ ಎಲ್ಲಾ ದೇವರ ಪಲ್ಲಕ್ಕಿಗಳಿಗೂ ಕೂಡ ಮತ್ತೊಮ್ಮೆ ಮಗದೊಮ್ಮೆ ಧ್ಯಾನದ ನನ್ನ ಹಣಿಯನ್ನು ಮನೆದು ಹೌದ್ರಿಪ್ಪ ಆ ಭಗವಂತನ ಆಶೀರ್ವಾದವನ್ನು ಪಡ್ಕೊಂಡು ಇಲ್ಲಿ ಕೂಡಿರ್ತಕ್ಕಂಥ ಎಲ್ಲಾ ನನ್ನ ಗುರು ಹಿರಿಯರಿಗೆ ಆಯ್ತು, ಅಣ್ಣ ತಮ್ಮಂದ್ರಿಗೆ ಅಕ್ಕ ತಂಗಿಯರಿಗೆ ಆಯ್ತು, ಜ್ಞಾನ ಪಂಡಿತರಿಗೂ ಕೂಡ ಹೌದು ಆ ಮತ್ತೊಮ್ಮೆ ಮಗದೊಮ್ಮೆ ವಂದಿಸುತ್ತ ಹೌದ್ರಿಪ್ಪ. ಅದಕ್ಕ ತಮ್ಮ ಬಹಳ ಜ್ಞಾನಿ ಒಂದು ಮಾತು ಹಿಂಗ ಹೇಳ್ಯಾರ. ಏನಂತ ಹೇಳ್ಯಾರಿಪ್ಪ ಮಹಾತ್ಮರ ಮಾತ? ಆ ಸುರತರವು ಮರವಲ್ಲ ಸುರವೀತ ಹಸುವಲ್ಲ ಪರುಷ್ಯ ಪಶಾನದೊಳಲ್ಲ ಗುರುರಾಯ ನೀನರರೊಳಗಲ್ಲ ಸರ್ವಜ್ಞಾನು ಅಂತ ಮಾತು ಹೇಳ್ಯಾರ. ಹೆಂಗಂದ್ರಿ ಏನ್ರಿಪ್ಪ ಮಾತ? ಆ ಪರುಷ್ಯ ಮಣಿ ಅನ್ನುವಂತದ ಒಂದು ದೊಡ್ಡ ಪಡಿಗಲ್ ಐತಿ ಕರೆ, ಅದ್ರ ಮ್ಯಾಲ ಚೊಕ್ಕ ಓದ್ ಕೆಬಿನ ಇಟ್ರು ಚೊಕ್ಕ ಬಂಗಾರ ಮಾಡ್ತೈತಿ, ಅದಕ್ಕ ಕಲ್ಲನ್ನು ಬೇಡ್ರಿ ಅಂತ ಹೇಳ್ಯಾರ. ಆ ಕಾಮದೇನ ಅನ್ನುವಂತದ್ ಆಕಳ ಐತಿ, ನಮ್ಮ ನಿಮ್ಮ ಕಣ್ಣಿಗೆ ಆಕಳದಂಗ ಕಾಣ್ತೈತಿ ಕರೆ, ಅದರ ಮಲಿ ಹಿಡಿದ ಹಿಂದಾಕ ಕೂತ್ರ ಅಮೃತ ಕೊಡ್ತೈತಿ, ನೀವು ಅದಕ್ಕೆ ಬರೇ ಆಕಳನ್ನು ಬೇಡ ಅಂತ ಹೇಳ್ಯಾರ ಕಾಮಧೇನುವಿಗೆ. ಹೌದು. ಕಲಪವೃಕ್ಷ ಅನ್ನೋದ ಗಿಡ ಐತಿ, ಅದ್ರ ತೆಳಗ ಹೋಗಿ ಇಚ್ಛಾ ಮಾಡಿದ್ ಕೊಡ್ತೈತಿ, ಅದಕ್ಕೆ ನೀವು ಗಿಡನ ಬೇಡ ಅಂತ ಹೇಳ್ಯಾರ. ಗುರು ಅನ್ನುವಂತವ್ ಹೆಂಗದಾನ? ಹೆಂಗ್ರಿಪ್ಪ? ನಮ್ಮ ನಿಮ್ಮ ಕಣ್ಣಿಗೆ ಮಾನವನಂಗ ಮನುಷ್ಯನಂಗ ಕಾಣ್ತಾನ ಕರೆ, ಅವನ ತಲೆ ಹೋಗಿ ವಿದ್ಯಾ ಕಲಿಯಾಕ ಕೂತ್ರ ಜ್ಞಾನಾಮೃತದ ಅಡಿಗೆ ಊಟ ಮಾಡಿಸ್ತಾನ, ಅವನಿಗೆ ನೀವು ಗುರುವಿಗೆ ಮಾನವನ ಬೇಡ್ರ ಅಂತ ಹೇಳ್ಯಾರ, ದೇವರನ್ರಿ ಅಂತ ಹೇಳ್ಯಾರ. ಹೌದು. ಅಂತವ್ರ ಯಾರಪ್ಪ ಅಂತ ಕೇಳಿದ್ರ ಯಾರಿಪ್ಪ? ಆ ಕುಂಬಾರ ಮನೆತನದಲ್ಲಿ ಹುಟ್ಟಿದ್ರು ಕೂಡ 35 ಹಾಲಮತದ ಪುರಾಣಗಳನ್ನ ಬರೆದು ಈ ಹಾಡಿಕೆ ಅವರಿಗೆ ಎಲ್ಲರಿಗೂ ಒಂದು ಅನುಕೂಲ ಮಾಡಿ ಕೊಟ್ಟಿರ್ತಕ್ಕಂತ ಹೌದು ಆ ಶಂಕರ ಶಿವಲಿಂಗಜ್ಜ ಕುಂಬಾರ ಅವರ ಪಾದಿಗೂ ಅನಂತ ಕೋಟಿ ಭಕ್ತಿ ಪ್ರಣಾಮಗಳನ್ನು ಹೇಳಿ ಈಗಾಗಲೇ ನಮ್ಮ ಒಡೆಯರ ಆ ನಾಗಪ್ಪ ಮಾವ ಒಡೆಯರ ಅವರಾದ್ರ ಇಲ್ಲಿ ಮನಿ ಒಂದು ವಾಸ್ತೋ ಶಾಂತಿ ನಿಮಿತ್ತವಾಗಿ 10-15 ದೇವರುಗಳನ್ನ ಆಗಮನ ಮಾಡಿಕೊಂಡು ಎರಡು ಕಲಾಗಾಯನ ಸಂಘ, ಒಂದು ಅಮೋಘ ಸಿದ್ದೇಶ್ವರ ಮಾರ್ಗ, ಒಂದು ಮಾಲಿಂಗೇಶ್ವರ ಮಾರ್ಗ, ಎರಡು ಕಲಾಗಾಯನ ಸಂಘ ತಂದು ಹಚ್ಚಾರ. ಆ ಕಡೆ ಅನ್ನದಾಸೋ ಇಟ್ಟಾರ, ಈ ಕಡೆ ಜ್ಞಾನದಾಸೋ ಇಟ್ಟಾರ. ಅದಕ್ಕೆ ಇಲ್ಲಿ ಹೊತ್ತು ಮುನುಗುತ್ತಾನ ಹೆಂಗ ಆಗಬೇಕಾಗ್ಯದ ಹಡಿಕೆ ಪಾತ್ ಕೇಳಿದ್ರ ಹೆಂಗಾಗಿರ್ಬೇಕ್ರಿ ಗುರುಜಿ ಅವ್ರ? ನನ್ನಪ್ಪ ಯೋಗಿನಾಥ ಅಮೋಘ ಸಿದ್ಧ ಕೈಲಾಸದಲ್ಲಿ ದುಡ್ದ ಏನ್ ಬೇಕಾದ ತಗೊಂಡು ಮರ್ತೆ ಲೋಕಕ್ಕೆ ಬಂದ ಜಗ ಉದ್ಧಾರ ಮಾಡೋ ಸಲುವಾಗಿ ಮೊಮ್ಮೆಟ್ಟು ಗುಡ್ಡಕ್ಕೆ ಕೂತ ಮುತ್ಯ ಮಾಳಿಂಗರಾಯ ಮರ್ತೆ ಲೋಕದಾಗ ಮಾನವರ ಹೊಟ್ಟಿಲೆ ಹುಟ್ಟಿ ಮರ್ತೆ ಲೋಕದಾಗ ಭಕ್ತಿ ಮಾಡಿ ಕೈಲಾಸದಿಂದ ಗುರುವಿನ ದರಿಗಿಳಿಸಿಕೊಂಡ. ಹುಲಜಂತಿಗೆ ವರ್ಷಕ್ಕೊಮ್ಮೆ ಮುಂಡಾಸು ಪಡ್ಕೊಂಡ ಹುಲಜಂತಿ ಮಠದೊಳಗೆ ಕೂತ ನನ್ನಪ್ಪ ಮುತ್ಯ ಮಾಳಿಂಗರಾಯ. ಒಂದೊಬ್ರು ಮಾಳಿಂಗರಾಯನ ಸಂತತಿ ಹಾಡ್ಲಿಕ್ಕೆ ಬಂದೇವ್ರ, ಇನ್ನೊಬ್ರು ಅಮೋಘ ಸಿದ್ದೇಶ್ವರ ಸಂತತಿ ಹಾಡ್ಲಿಕ್ಕೆ ಬಂದಾರ. ಈಗ ಯಾವ್ಯಾವ ಊರಿಂದ ಯಾರ್ಯಾರು ಬಂದಾರ ಅನ್ನೋದು ಎಲ್ಲಾರು ಈ ದವ್ಯಕ್ಕೆ ಹೇಳಿದಂತ ಮಾತೈತಿ. ಇನ್ನು ಎರಡು ಕಲಾಗಾಯನ ಸಂಘದವ್ರಿಗೆ ಒಂದು ವಿನಂತಿ ಐತಿ. ಏನಂತೀವಿ ಗುರುಜಿ ಅವ್ರ? ನೀವು ಏನಾರೇ ಮಾತಾಡಿ ಅವ್ರಿಗೆ ಪೆಟ್ಟ ಹತ್ತುದು, ಆ ದೇವ್ರಿಗೆ ಪೆಟ್ಟ ಹತ್ತುದು ನೀವು ಮಾತಾಡಬಾರ್ದು. ಬ್ಯಾಡ್ರಿಪ್ಪ. ಅಚ್ಚ ಕಡೆ ಮೇಳದವ್ರ ದೇವ್ರಿಗೆ ಪೆಟ್ಟ ಹತ್ತುದು, ಅಚ್ಚ ಕಡೆ ಮೇಳ ಹಾಡವ್ರಿಗೆ ಪೆಟ್ಟ ಹತ್ತುದು, ಅವರು ಮಾತಾಡೋದಿಲ್ಲ. ಆ ಮಸೀದ್ ಮುತ್ಯ ಮಾಡಿರ್ತಕ್ಕಂತ ಚರಿತ್ರೆ, ಅವ ದುಡ್ದಿರ್ತಕ್ಕಂತ ಭಕ್ತಿ ಹೆಂಗ ದುಡ್ದ, ಏನ್ ಪಡ್ಕೊಂಡ, ಹೆಂಗ ಬಂದ, ಅವನ ಮಕ್ಕಳು ಯಾರು, ಮೊಮ್ಮಕ್ಕಳು ಯಾರು, ಮರಿ ಮೊಮ್ಮಕ್ಕಳು ಯಾರು, ಗಿರಿ ಮೊಮ್ಮಕ್ಕಳು ಯಾರು ಅನ್ನೋದು ಅಂಶದ ಮುತ್ಯನ ಮಾರ್ಗದವ್ರು ಹೇಳುದು ಹಾಡೋದು ಮಾಡ್ಬೇಕು. ಇನ್ನು ಮುತ್ಯ ಮಾಳಿಂಗರ ಆಯ್ತು, ಬೀರದೇವರಾಯ್ತು, ರೇವಣ ಸಿದ್ಧ ಆಯ್ತು, ಮುದ್ದಪ್ಪ ಆಯ್ತು, ಅವರ ಮರ್ತೆ ಲೋಕದಾಗ ಏನೇನು ಪವಾಡ ಮಾಡ್ಯಾರ, ಅವ್ರ ಹೊಟ್ಟಿಲಿ ಯಾರ್ಯಾರು ಹುಟ್ಟ್ಯಾರ, ಜಗತ್ತದಲ್ಲಿ ಕೀರ್ತಿ ಹೆಂಗ್ ಉಳಿಸ್ಯಾರ ಅನ್ನೋದು ಆ ಮಾಳಿಂಗರಾಯನ ಸಂತತಿ ಅವ್ರು ಹೇಳುದು ಹಾಡೋದು ಅವ್ರು ಮಾಡ್ಬೇಕು. ಇನ್ನು ಎರಡೋ ಕಲಾಗಾಯನ ಸಂಘದವರಿಗೆ ಏನ್ ಹೇಳುದು, ಅಡಕಾಗಿರ್ತಕ್ಕಂತ ವಿಷಯಗಳನ್ನ ಚರ್ಚೆ ಆಗ್ಬೇಕು. ಅವು ಎಲ್ಲೂ ಯೂಟ್ಯೂಬ್ದಾಗ ಬಂದಿರಬಾರ್ದು. ಈಗ ಸದ್ಯ ಜನರಲ್ ದಾಗ ಅಲ್ಲಿ ಕೇಳಿರಪ್ಪ ಇಲ್ಲಿ ಕೇಳಿರ ಅಂದಿರಬಾರ್ದು. ಅಂತ ವಿಷಯಗಳ ಇಲ್ಲಿ ಚರ್ಚೆ ಆಗ್ಬೇಕು, ಇಲ್ಲಿ ಬಿಡುಗಡೆ ಆಗ್ಬೇಕು. ಅವು ಎಂತವತ್ ಕೇಳ ಒಂದ ಮುನ್ಸೂಚನೆ ನಿಮಗೊಂದು ಹೇಳೋದದ, ನಿಮಗೊಂದು ಹೇಳೋದದ. ಆ ಮಸೀದ್ ಮುತ್ಯ ಕೈಲಾಸದಿಂದ ಮರ್ತೆ ಲೋಕಕ್ಕೆ ಬರುವಾಗ ಕಂಬಳಿ ತಗೊಂಡು ಬಂದ, ಜಾಡೆ ತಗೊಂಡು ಬಂದ ಮುಮ್ಮೆಟ್ಟು ಗುಡ್ಡಕ್ಕ ಮುಳ್ಳು ಹಾಸಿಗೆ ಮಾಡಿದ, ಕಲ್ಲ ಗದ್ದಿಗೆ ಮಾಡಿದ, ಅಂತರ್ಲೆ ಕಂಬಳಿ ಡೇರೆ ಹೊಡ್ಕೊಂಡು ಕೂತ. ಅಮಸಿದ ಮುತ್ಯನ ಕಂಬಳಿ ಅಂತರ ನಿತ್ತೈತೆ, ಜಗತ್ತು ಸೃಷ್ಟಿ ಸಾರ್ತದ ಅವನಿಗೆ ಆಸರಾಗಿ. ಹೌದಿಲ್ಲ? ಆ ಅಮಸಿದ ಮುತ್ಯನ ಕಂಬಳಿ ಅಂತರ ನಿಲ್ಬೇಕಾರ ಅಂತ ಶಕ್ತಿಯ ಕಂಬಳಿ ಒಳಗೆ ಏನಿತ್ತು?
ಮತ್ತ ಅಂತರ ನಿಂತೈತತ್ ಎಲ್ಲಾರು ಹೇಳ್ತಾರೋ. ಅಂಶದ ಮುತ್ಯಾನ ಬಿಟ್ಟೇನು ಒಂದು ಪೂಟ ಅಂತರ ಇತ್ತು, 2 ಪೂಟ್ ಇತ್ತು, 10 ಮಳ ಇತ್ತು, 1 ಮಳ ಅಂತರ ಇತ್ತು. ಇಂಥ ವಿಷಯಗಳನ್ನ ಅಂಶದ ಮುತ್ಯಾನ ಮಾರ್ಗದವ್ರನ್ನ ಮಾಳಿಂಗರಾಯನ ಮಾರ್ಗದವ್ರಿಗೆ ಕೇಳ್ಬೇಕು. ಕೇಳ್ಬೇಕ್ರಿಪ್ಪ. ಇನ್ನು ಮಹಾಲಿಂಗರಾಯನ ಮಾರ್ಗದವ್ರಿಗೆ ಅಂಶದ ಮುತ್ಯಾನ ಮಾರ್ಗದವ್ರು ಏನು ಕೇಳ್ಬೇಕು? ಏನ್ ಕೇಳ್ಬೇಕ್ರಿ ಗುರುಜಿ ಅವ್ರ? ಮೂಲ ತಯಾರಾಗ್ಬೇಕಾರ, ಕಂಬಳಿ ತಯಾರಾಗ್ಬೇಕಾರ 3 ಮಂದಿ ರೋಮದಿಂದ ಋಷಿ ಮುನಿಗಳ ರೋಮದಿಂದ ತಯಾರಾಗ್ಯಾವ. ಹಾ, ಮೂಲದೊಳಗ ಕಂಬಳಿ ತಯಾರಾಗಬೇಕಾರ ಅದಕ್ಕ 2 ಏಡ ಮುತ್ಯಾಲಿನ ಅಂಶದ ಮುತ್ಯಾಗ 3 ಏಡ ಮುತ್ಯಾಲಿ ಜಾಡಿ ಅದ. ಆಯ್ತ್ರಿಪ್ಪ. ಮಾಳಿಂಗರಾಯನ ಮಾರ್ಗದವರಿಗೆ 2 ಏಡ 1 ಮುತ್ಯಾಲಿ ಜಾಡಿ ಅದ. ಹೌದು. 3 ಮಂದಿ ಋಷಿ ಮುನಿಗಳ ರೋಮದಿಂದ ಆ ಕಂಬಳಿ ತಯಾರಾಗ್ಯಾವತ್ತ ಜಗತ್ತ ಸೃಷ್ಟಿ ಅದ, ಬುಕ್ಕದಾಗು ಅದ. ಆಯ್ತ್ರಿಪ್ಪ. ಅಲ್ಲಿ 2 ಏಡ ಕರಿವ ಕಂಬಳಿ ತಯಾರಾಗಬೇಕಾರ ಕರಿದಿಂದ ಕಂಬಳಿ ತಯಾರಾಗ್ಯಾವ, ಕರಿ ಕೂದಲದಿಂದ. ಹೌದು. ಏಡ್ ಹಾಕಬೇಕಾರ ಬಿಳಿ ಕೂದಲದಿಂದ ಏಡ್ ಹಾಕ್ಯಾರ. 2 ಏಡ ಮುತ್ಯಾಳಿನೂ ಹಾಕ್ಯಾರ, 3 ಏಡ ಮುತ್ಯಾಳಿನೂ ಹಾಕ್ಯಾರ. 3 ಮಂದಿ ರೋಮ ತೆಗಿಬೇಕಾದ್ರ ಬಿಳಿ ಕೂದಲಾಗಿರ್ತಕ್ಕಂತ ಋಷಿ ಮುನಿ ಯಾವ ಇದ್ದ? ಹೌದು. ಈಗ ಕರಿ ಕಂಬಳಿ ತಯಾರಾಗ್ಯಾವ, ಅದಕ್ಕೆ ಬಿಳಿ ಏಡ್ ಹಾಕ್ಯಾರ. ಹೌದು. ಬಿಳಿ ಏಡ್ ಹಾಕಬೇಕಾರ ಬಿಳಿ ಕೂದಲು ಬೇಕು. ಹೌದ್ರಿಪ್ಪ. ಅಲ್ಲಿ 3 ಮಂದಿ ಋಷಿ ಒಳಗ ಬಿಳಿ ಕೂದಲು ಇದ್ದಿರ್ತಕ್ಕಂಥವ ಋಷಿ ಮುನಿ ಯಾವ ಇದ್ದ? ಆ ಯಾವನ ರೋಮ ತೆಗೆದ 3 ಏಡ ಮಾಡ್ಯಾರ ಅನ್ನೋದು ಇಂತಿಂತ ಅಡಕಾಗಿರ್ತಕ್ಕಂಥ ವಿಷಯಗಳನ್ನ ನೀವ ಅವ್ರಿಗೆ ಕೇಳ್ರಿ, ಅವ್ರ ನಿಮಗ್ ಕೇಳಿ. ಸಂಧಿಗೆ ಕೇಳ್ರಿ. ಬರ್ತೈತೆ ಅಂದ್ರ ಹೇಳ್ರಿ, ಬರುದಿಲ್ಲ ಅಂದ್ರ ನಿಮ್ಮದು ನೀವು ಹೇಳ್ರಿ, ನಿಮ್ಮದು ನೀವು ಹೇಳ್ರಿ. ನನಗೆ ಬರುದಿಲ್ಲ, ಇನ್ನೊಂದು ಸಂದ ಬಿತ್ತು ಹೇಳ್ತೀನಿ, ಹಿಂಗ ಅನ್ಕೋತ ಹೋಗ್ಬೇಡ್ರಿ. ಅದ್ ಇಲ್ಲಿ ದೈವಕ್ಕೆ ಬಹಳ ಕೂಡ್ಯದ. ಎಲ್ಲಾ ಸಿದ್ಧ ಮುತ್ತೆ ಆಯ್ತು, ರೇವಣ ಸಿದ್ಧ ಆಯ್ತು, ಅರಣ್ಯ ಸಿದ್ಧ ಆಯ್ತು, ಅವ್ರ ಭಕ್ತರು ಇಲ್ಲಿ ಬಂದಾರ. ಆ ಅಡಕಾಗಿರ್ತಕ್ಕಂತ ಜಾಡಿ ಒಳಗಿನ ವಿಷಯಗಳನ್ನ ಇಲ್ಲಿ ಎಲ್ಲರಿಗೂ ಬಿಚ್ಚಿ ಹೇಳುವಂತ ಮಾತನ್ನ ಹೇಳ್ರಿ. ಹೌದು. ಇನ್ನು 2 ವಿಷಯಗಳನ್ನ ಮಾತಾಡ್ಕೊತ ಹೋಗ್ರಿ. ಯಾವ್ಯಾವ್ರಿಪ್ಪ? ಆ ಜಗತ್ಯದಲ್ಲಿ ಏನಪ್ಪಾ ಅಂತ ಕೇಳಿದ್ರ, ಜಗತ್ಯದಲ್ಲಿ ಏನ ದಾನ ಶ್ರೇಷ್ಠ ಅದನೋ, ಏನ ಧರ್ಮ ಶ್ರೇಷ್ಠ ಅದನೋ? ಹೌದು. ಒಬ್ಬರ ದಾನ ಹಿಡ್ಕೋರಿ, ಒಬ್ಬರ ಧರ್ಮ ಹಿಡ್ಕೋರಿ. ಹೌದು. ಆ ವಿಷಯಗಳನ್ನ ಅಡಕಾಗಿರ್ತಕ್ಕಂತ ವಿಷಯಗಳನ್ನ ನೀವೊಂದು ಅವ್ರಿಗೆ ಕೇಳ್ರಿ, ಅವ್ರೊಂದ್ ನಿಮಗ್ ಕೇಳಿ. ಈ ಸರ್ಗಳ ಒಂದ್ ಅವ್ರಿಗೆ ವಿಷಯ ಏನ್ ನೀವು ಕೇಳ್ತೀರಿ ಕೇಳಿ ಬಿಡ್ರಿ.